ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮ್ಯಾರೇಜ್ ದಿನ ಅಂತ ಕಾಂಚೀಪುರಂ ದೇವಸ್ಥಾನಕ್ಕೆ ಹೋಗಿ ಕಂಚಿ ಕಾಮಾಕ್ಷಿ ಅಮ್ಮ ದರ್ಶನ ಮಾಡ್ಕೊಂಡು ಆಚೆಗಡೆಗೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಥರ ಗಿಡಗಳು, ಗೋಪುರ, ಆಮೇಲೆ ಬಂದ್ಬಿಟ್ಟು ಮಂಟಪ ಎಲ್ಲ ಇದೆ. ದೇವಸ್ಥಾನ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ, ದೇವರ ದರ್ಶನ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ. ಗೋಲ್ಡ್ ಕಲರ್ ಗೋಪುರ ನೋಡ್ತಾ ಇದ್ದೀರಲ್ಲ, ಅದೇ ಮೈನ್ ಟೆಂಪಲ್. ದೇವಸ್ಥಾನದಲ್ಲಿ ಏನೇನಿದೆ ಅಂತ ಈ ತರ ಕೂಡ ಮಾಡಿದ್ದಾರೆ. ದರ್ಶನ ಮಾಡ್ಕೊಂಡು ಬ್ಯಾಕ್ ಸೈಡ್ ಬಂದ್ರೆ ನೋಡಿ, ಈ ತರ ಗೋಪುರಗಳೈತೆ, ಕಲ್ಯಾಣಿ ಇದೆ, ಗಿಡಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟೇ ಚೆನ್ನಾಗಿದೆ. ಕಾಂಚೀಪುರಂ ನಲ್ಲೇ ಉಲಗಲಾಂಡ್ ಪೆರುಮಾಳ್ ದೇವಸ್ಥಾನ ಕೂಡ ಇದೆ. ಮಹಾವಿಷ್ಣು ವಾಮನ ಅವತಾರದಲ್ಲಿ ನೋಡ್ಬೋದು ನಾವು. ಬಲಿ ಚಕ್ರವರ್ತಿಯನ್ನು ತುಲ್ದಂಗ್ ಇರತ್ತೆ, ಅದ್ರ ದೊಡ್ಡ ಗೋಪುರ ಇರತ್ತೆ. ಈ ತರ ನೋಡಿಸ್ತಾ ಇದೀನಿ ನೋಡಿ, ಈ ತರ ಇರತ್ತೆ. ನಾನು ಇಲ್ಲೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಗರುಡ ಸೇವೆ ನಡೀತಾ ಇತ್ತು, ಅದನ್ನ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಕೂಡ ನಾವು ಕಾಂಚೀಪುರಂನಲ್ಲೇ ನೋಡ್ಬೋದು. ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಪೆರುಮಾಳ್ ದೇವಸ್ಥಾನ ಅಂತ ಕರೀತಾರೆ. ಈ ದೇವರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಒಳಗಡೆ ಮೂರ್ತಿಯನ್ನ ಕಾಣ್ಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ಕಲ್ಮೇಲೆ ಎಲ್ಲ ದೇವ್ರ ರೂಪಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಬ್ಯಾಕ್ ಸೈಡ್ ಹೋದ್ರೆ ಈ ತರ ಬಲ್ಲಿ ಕಾಣಿಸುತ್ತೆ. ಆ ಪೇಂಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ರೂಪವನ್ನ ಕಾಣ್ಬೋದು. ತುಂಬಾ ಎಷ್ಟು ಚೆನ್ನಾಗಿದ್ರು ದೇವ್ರು ಅಂದ್ರೆ ಅಷ್ಟೇ ಚೆನ್ನಾಗಿದ್ರು. ನಂಗೆ ತುಂಬಾ ಇಷ್ಟ ಆಗೋಯ್ತು. ನಾನು ಇಲ್ಲೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮೇಲೆ ಇರೋದು ಚಿತ್ರಗಳು ನೋಡಿದ್ರೆ ಅಷ್ಟೇ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ಲ, ಅದಕ್ಕೆ ಸ್ಯಾರಿ ಇಸ್ಕೊಳ್ಳೋಣ ಅಂತ ಎಸ್ ಬಾಬಾ ಅವರ ಶಾಪ್ಗೆ ಹೋಗಿದ್ವಿ. ಈ ತರ ಎಲ್ಲ ನೋಡ್ಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್